ಬೆಂಗಳೂರಿನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ವಾರ್ಡ್ಗಳಲ್ಲಿ ಪರಿಸ್ಥಿತಿ ಸಮಸ್ಯೆಗಳ ಬಗ್ಗೆ ಬೆಳಕನ್ನ ಚೆಲ್ಲಿ ಸರ್ಕಾರದ ಗಮನ ಸೆಳೆಯೋಕೆ ನ್ಯೂಸ್ 18 ಕನ್ನಡ ಅಭಿಯಾನ ನಡೆಸಿದೆ. ಇದುವೇ ಪಾಲಿಕೆ ಪಯಣ. ಇವತ್ತು ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನ್ಯೂಸ್ 18 ಕನ್ನಡ ರಿಯಾಲಿಟಿ ಚೆಕ್ ನಡೆಸಿದೆ. ಈ ಕ್ಷೇತ್ರದಲ್ಲಿ ಒಟ್ಟು 13 ವಾರ್ಡ್ಗಳಿದ್ದು ಜನರ ಸಮಸ್ಯೆ ಇತರ ಕ್ಷೇತ್ರಗಳಿಂದ ಭಿನ್ನವಾಗಿಲ್ಲ. ಜಿಬಿಎ ಎಲೆಕ್ಷನ್ ವಾರ್ಡ್ ಸಮಸ್ಯೆಗಳ ಬಗ್ಗೆ ಇಲ್ಲಿನ ಜನ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಜಿಬಿಎ ಚುನಾವಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಆಗಸ್ಟ್ 31ರ ಒಳಗಾಗಿ ಚುನಾವಣೆಯನ್ನು ಮುಗಿಸಿ ಅಂತೇಳಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಇದಕ್ಕೆ ರಾಜ್ಯ ಚುನಾವಣಾ ಆಯೋಗವು ಕೂಡ ಅಷ್ಟೇ ಎಲ್ಲ ರೀತಿಯಂಥ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕನ್ನಡ ಪಾಲಿಕೆಯ ಪಯಣವನ್ನು ಆರಂಭಿಸಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಜನರ ನಾಡಿ ಮಿಡಿತ ಏನು, ಏನೆಲ್ಲ ಸಮಸ್ಯೆಗಳನ್ನು ವಾರ್ಡ್ ವೈಸ್ ಅನುಭವಿಸ್ತಿದ್ದಾರೆ ಅನ್ನುವಂಥದ್ದನ್ನು ತೋರಿಸ್ತೀವಿ. ಇದೇ ಇವತ್ತಿನ ವಿಶೇಷ ಪಾಲಿಕೆಯ ಪಯಣ. ನಾನು ಮಂಜುನಾಥ್. ಇವತ್ತಿನ ನಮ್ಮ ಪಾಲಿಕೆಯ ಪಯಣ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯುತ್ತೆ. ಈ ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 13 ವಾರ್ಡ್ಗಳಿದ್ದಾವೆ. ಅತ್ತಿಗುಪ್ಪೆ, ಹಂಪಿನಗರ, ಹೊಸಹಳ್ಳಿ, ಆದಿಚುಂಚನಗಿರಿ ವಾರ್ಡ್, ವಿದ್ಯಾರಣ್ಯಪುರ, ಕೆಪಿ ಅಗ್ರಹಾರ, ಸಂಗೊಳ್ಳಿ ರಾಯಣ್ಣ ವಾರ್ಡ್, ಬಾಪೂಜಿ ನಗರ, ಕೃಷ್ಣದೇವರಾಜ ವಾರ್ಡ್, ಗಾಳಿ ಆಂಜನೇಯ ದೇವಸ್ಥಾನ, ಮುನೇಶ್ವರ ಬ್ಲಾಕ್, ಆವಲಹಳ್ಳಿ ಹಾಗೂ ದೀಪಾಂಜಲಿ ನಗರ. ಈ 13 ವಾರ್ಡ್ಗಳಲ್ಲಿಯೂ ಕೂಡ ಅಷ್ಟೇ ಜನ ಪ್ರತಿನಿತ್ಯ ಏನೆಲ್ಲ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಏನು ಅಭಿವೃದ್ಧಿ ಕೆಲಸಗಳು ಮುಂದೆ ಆಗಬೇಕಾಗಿದೆ ಅನ್ನುವಂಥದ್ದನ್ನು ನಾನು ಅವರ ಬಳಿಯೇ ಹೋಗಿ ಅವರಿಂದನೇ ಮಾಹಿತಿಯನ್ನು ಪಡ್ಕೊಳ್ತೀನಿ. ಆದಿಚುಂಚನಗಿರಿ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆಗಳೇನು ಅನ್ನುವಂಥದ್ದನ್ನು ಅವರಿಂದನೇ ತಿಳ್ಕೊಳ್ಳೋಣ. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದಾದಂತಹ ಆದಿಚುಂಚನಗಿರಿ ವಾರ್ಡ್ನಲ್ಲಿ ಈಗಿದ್ದೀನಿ. ಇಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನ ಅವರಿಂದನೇ ಕೇಳೋಣ ಬನ್ನಿ. ಈಗ 6 ವರ್ಷದ ಕಾರ್ಪೊರೇಟರ್ಗಳಿಲ್ಲ, ಎಲೆಕ್ಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮಾಡಬೇಕಾ ಬೇಡವಾ? ಮಾಡಬೇಕು ಅಂತ ಅವ್ರು ಇದ್ರೇನು ಸರ್ ಒಂದು ಸ್ವಲ್ಪ ಅನುಕೂಲ ಆಯ್ತದೆ ಅಲ್ವಾ? ಅಲ್ಲ ಹಂಗೆ ಸಮಸ್ಯೆಗಳಿದೆ ಈ ಭಾಗದಲ್ಲಿ. ಈ ಭಾಗದಲ್ಲಿ ಏನಿಲ್ಲ ಸಮಸ್ಯೆ ಅಂದ್ರೆ ನೀರಿನ ಒಂದು ಮಳೆ ಬಂದ್ರೆ ನೀರು ತುಂಬ್ಕೊಳ್ತದೆ, ಆ ಸಮಸ್ಯೆ ಒಂದು ಅದೇ ಸಮಸ್ಯೆ. ಇಲ್ಲಿ ಕಾರ್ಪೊರೇಟರ್ ಇದೆ, ಓಡಾಡ್ಬಿಟ್ಟು ಏನೋ ಮಾಡಿಸ್ತಾರೆ ಅಲ್ವಾ? ಕಾರ್ಪೊರೇಷನ್ ಎಲೆಕ್ಷನ್ ಆಗಿರ್ಬೋದು, ಬೇರೆದೊಂದು ಆಗಿರ್ಬೋದು, ಮಾಡ್ತಾನೆ ಇಲ್ಲ. ಯಾಕೆಂದ್ರೆ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಇದು ಬಹಳ ಅತ್ಯಗತ್ಯವಾಗಿ ಆಗ್ಬೇಕು. ಪ್ರಜಾಪ್ರಭುತ್ವದಲ್ಲಿ ಯಾವಾಗಲೂ ಕೂಡ ಯಾವುದೋ ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ನಗರಗಳಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಇರ್ಬೋದು, ಇದು ಅತ್ಯಗತ್ಯ ಇದೆ. ಇದು ಯಾರು ಕೂಡ ಮನಗಾಣಲ್ಲ, ಕೇಳಲ್ಲ, ಹೇಳಲ್ಲ. ಅವರು ಸರ್ಕಾರ ನಡ್ಕೊಂಡು ಹೋಗ್ತಾ ಇರ್ತದೆ ಅಷ್ಟೇ. ಇದು ಭಾಳ ದೌರ್ಭಾಗ್ಯ. ಇವಾಗ ಮಳೆಗಳು ಬಂತು, ಇವಾಗ ಚರಂಡಿಗಳು ನೀರು ತುಂಬ್ತದೆ, ಭಾಳ ಕೆಲವೊಂದು ತೊಂದರೆಗಳು ಭಾಳಗಳು ಆಗ್ತದೆ. ಒಂದು ಕಾರ್ಪೊರೇಟ್ರಾಗೆ ಅವರೇ ನೋಡೋದಲ್ಲ, ಮಿನಿಸ್ಟ್ರಾಗಿ ಅವ್ರು ಬಂದು ನೋಡಿಕೊಂಡು ಎಲ್ಲ ಮಾಡೋಕ್ಕಾಗಲ್ಲ. ಒಂದು ಕಾರ್ಪೊರೇಟರ್ ಅಂದಮೇಲೆ ಅವರು ಒಂದು ಏರಿಯಾದ ಒಂದು ಡೆವಲಪ್ಮೆಂಟು, ಒಂದು ಅಂಡರ್ಸ್ಟ್ಯಾಂಡಿಂಗು, ಅವರು ಬಂದು ನೋಡ್ತಾರೆ. 4 ಜನರನ್ನು ನೋಡ್ಬಿಟ್ಟು ಅವರು ಅದ್ರ ಬಗ್ಗೆ ಆ್ಯಕ್ಷನ್ ತೊಗೊಂಡು ಮುಂದಿನ ಏನು ಬೇಕು ಅದ್ರ ಬಗ್ಗೆ ಮುಂದೆ ಅವ್ರು ಮಾಡ್ತಾರೆ. ಅವ್ರು ಬೇಕೇ ಬೇಕು ಸರ್. ಏನೆಲ್ಲ ಸಮಸ್ಯೆಗಳಿದಾವೆ ಈ ಭಾಗದಲ್ಲಿ? ಸಮಸ್ಯೆ ಮಾಮೂಲಿ ಇದ್ದೇ ಇರುತ್ತೆ. ನೀರು ಅವೆಲ್ಲ ಮಾಮೂಲಿ ಇದ್ದೇ ಇರುತ್ತೆ. ಸಮಸ್ಯೆ ಅಷ್ಟೇ, ಇನ್ನೇನಿಲ್ಲ. ಯಾಕಂದ್ರೆ ಪ್ರತಿಯೊಂದು ಹತ್ರಕ್ಕೂ MLA ಬಂದು ಮಿನಿಸ್ಟರ್ ಬಂದು ಮಾಡಕ್ ಆಗೋದಿಲ್ಲ. ಕಾರ್ಪೊರೇಟರ್ ಅಂದ್ರೆ ನಿಮ್ಮ ಏರಿಯಾದಲ್ಲೇ ಇರ್ತಾರೆ, ನಿಮ್ಮ ಮನೆ ಪಕ್ಕದಲ್ಲೇ ಇರ್ತಾರೆ. ಸ್ವಾಮಿ ಇಂಥ ಸಮಸ್ಯೆ ಆಗ್ತಿದೆ ಅಂತಂದ್ರೆ ಬೇಗ MLA ಅವರು ಸಾಹೇಬ್ರು ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಕೆಲಸದೇನು ಪ್ರಾಬ್ಲಮ್ ಇಲ್ಲ. ಆದ್ರೂ ಕಾರ್ಪೊರೇಟರ್ ಇದ್ರೆ ಇನ್ನೂ ಕೆಲಸ ಚೆನ್ನಾಗಿ ಆಗುತ್ತೆ. ಮಾಡ್ಬೇಕು ಸರ್, ಮಾಡಬೇಕು. ಇಂಪ್ರೂವ್ ಆಗಬೇಕು, ರೋಡ್ ಇಂಪ್ರೂವ್ ಆಗಬೇಕು. ನಮ್ಮದು ರೋಡು ಇನ್ನು ಸ್ವಲ್ಪ ಎಲ್ಲ ಅದಿದು ಹಳ್ಳದ ಗುಂಡಿಗಳೆಲ್ಲ ಇದು ಮಾಡಬೇಕು. ಎಷ್ಟೊಂದು ಜನ ಇದಾಯ್ತಾ ಇದ್ದಾರೆ. ಬಟ್ ಆಗಬೇಕು, ಯಾರೋ ಒಳ್ಳೆಯವ್ರು ಆಗಬೇಕು ಸರ್. ಒಟ್ಟಲ್ಲಿ ನಮ್ಮ MLA ಸಾಹೇಬ್ರು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ, ಎಲ್ಲ ಇದು ಮಾಡ್ಕೊಂಡು ಕೊಡ್ತಾ ಇದ್ದಾರೆ. ಒಟ್ಟಲ್ಲಿ ಕಾರ್ಪೊರೇಟರ್ ಬೇಕೇ ಬೇಕು. ಸುಪ್ರೀಂ ಕೋರ್ಟ್ ಹೇಳಿರೋದು ನಿಜಾನೇ. ಅದು ಈ ನಾವು ಎಲ್ಲದಕ್ಕೂ MLA ಅವ್ರ ಹತ್ರನೇ ಹೋಗೋಕ್ಕೋದಕ್ಕೆ ಆಗೋದಿಲ್ಲ. ನಮ್ಮ ಸ್ಥಳೀಯ ವಾರ್ಡಲ್ಲಿ ಇರ್ತಕ್ಕಂಥ ಪ್ರತಿನಿಧಿಗಳಿದ್ದರೆ ತುಂಬ ಒಳ್ಳೆಯದು.
ನಾನು ಇದನ್ನು ಪ್ರತಿಪಾದಿಸ್ತೇನೆ. ಇದು ಎಲೆಕ್ಷನ್ ಆಗಲೇಬೇಕಿದೆ. ಕೇಳಿದ್ರಲ್ಲ ಆದಿಚುಂಚನಗಿರಿ ವಾರ್ಡ್ನಲ್ಲಿರುವಂತಹ ಜನರ ಸಮಸ್ಯೆಗಳೇನು ಅನ್ನುವಂಥದ್ರ ಬಗ್ಗೆ. ಈಗ ನಾನು KP ಅಗ್ರಹಾರ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನು ಅವರಿಂದನೇ ಕೇಳೋಣ. ಈಗ ನಾನು KP ಅಗ್ರಹಾರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆ ಏನು, GBA ಎಲೆಕ್ಷನ್ ಅನ್ನುವಂಥದ್ದು ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು ಏನು ಹೇಳ್ತಾರೆ ಜನ ಅನ್ನುವಂಥದ್ದನ್ನು ಕೇಳೋಣ ಬನ್ನಿ. ಕಡ್ಡಾಯ ಬೇಕು, ಕಾರ್ಪೊರೇಟ್ರ್ ಕಡ್ಡಾಯ ಬೇಕೇ ಬೇಕು. ಕಾರಣ ಏನಂದರೆ ಸಿವಿಕ್ ಕಮ್ಯುನಿಟೀಸ್ ನೋಡ್ಕೊಳೋದೆಲ್ಲ ಕಾರ್ಪೊರೇಟ್ರೇ ಅಲ್ವಾ. ಎಲೆಕ್ಟ್ರಿಸಿಟಿ, ವಾಟ್ರು, ಈ ಸ್ಯಾನಿಟ್ರಿ, ರೋಡು ಇದೆಲ್ಲ ಬಂದು ಕಾರ್ಪೊರೇಟ್ರೇ ನೋಡ್ಕೊಳ್ಳೋದು. MLA ಪವರ್ಸ್ ಬೇರೆ, ಕಾರ್ಪೊರೇಟರ್ ಪವರ್ಸ್ ಬೇರೆ, ಕೌನ್ಸಿಲರ್ಸ್ ಕೆಲಸನೇ ಬೇರೆ. ಏಮ್ಸ್ ಆ್ಯಂಡ್ ಅಬ್ಜೆಕ್ಟಿವ್ಸ್ ಆಫ್ ಕೌನ್ಸಿಲರೇ ಬೇರೆ, MLAಗಳೇ ಬೇರೆ. ಆದ್ದರಿಂದ ಇವಾಗ GBA ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಗೆ ಫಸ್ಟ್ ಎಲೆಕ್ಷನ್ ಆಗಬೇಕು. ಅದು ಸುಪ್ರೀಂ ಕೋರ್ಟ್ ಗಡುವು ಕೊಟ್ಟಿದೆ, ಆಗಸ್ಟ್ 31 ತಾರೀಕು ಒಳಗೆ ಎಲೆಕ್ಷನ್ ಮಾಡಬೇಕು ಅಂತ ನಿರ್ದೇಶನ ಆಗಿದೆ. ಖಂಡಿತ ಎಲೆಕ್ಷನ್ ಆಗುತ್ತೆ. ನಾವು ಏನೋ ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಯಾವುದು ಇದು ಮಾಡೋಕ್ಕಾಗ್ತಾ ಇಲ್ಲ. ಈ ಬರೀ ಎಲ್ಲ MLA ಮಾತಾಡೋಕ್ಕಾಗಲ್ಲ. ಇದು ಕೌನ್ಸಿಲರ್ ಇದ್ರೇ ಅವರು ಜವಾಬ್ದಾರಿ ಮಾಡ್ತಾರೆ, BBMPದು ಏನಿದ್ರೂ ಅದಕ್ಕೋಸ್ಕರ. ಈಗ ನಿಮ್ಮ KP ಅಗ್ರಹಾರ ರೋಡ್ ನೋಡ್ಕೊಂಡು ಬಂದ್ವಿ, ಎಲ್ಲ ಕಡೆ ನಗ್ದಾಕ್ಬಿಟ್ಟವ್ರಲ್ಲ. ಇಲ್ಲೂ ನಗ್ದಾಕ್ತಾವ್ರಲ್ಲ, ಪೈಪ್ ಇದು ಮಾಡ್ತಾವ್ರೆ. ಯಾರು ಕಂಪ್ಲೇಂಟ್ ಮಾಡೋದು ಗೊತ್ತಾಗ್ತಾ ಇಲ್ಲ. ಬೇಕು ಸರ್, ಇಲ್ಲ ಅಂದರೆ ಈಗ ನೋಡಿ ರೋಡೆಲ್ಲ ಕೀಳ್ತಾ ಇದ್ದಾರೆ, ಮುಚ್ಚುತ್ತಾ ಇಲ್ಲ, ನೀರು ಸರಿಯಾಗಿ ಬರ್ತಾ ಇಲ್ಲ. ನಾವು ಯಾರನ್ನು ಕೇಳೋದು? ಕಾರ್ಪೊರೇಟ್ ಇದ್ದರೆ ಅವ್ರ ಮನೆ ಹತ್ರ ಹೋಗೋದು. ಎಲ್ಲದಕ್ಕೂ MLA ಮನೆ ಹತ್ರನೇ ಹೋಗೋಕ್ಕಲ್ಲ. ಬೇಕೇ ಬೇಕು, ಕಾರ್ಪೊರೇಟ್ ಎಲೆಕ್ಷನ್ ಇರಲೇಬೇಕು. ತುಂಬಾ ಇಂಪಾರ್ಟೆಂಟ್ ಇದೆ ಸರ್. ಇವಾಗ ಬೆಂಗಳೂರಲ್ಲಿರೋ ಜನಕ್ಕೆ ಬೆಂಗಳೂರಲ್ಲಿರೋ ಪಾಪ್ಯುಲೇಷನ್ಗೆ ಏನು ಕೆಲಸನೇ ನಡೀತಾ ಇಲ್ಲ. ಒಂದು ರೋಡಿಂದ ಆಗಲಿ, ಒಂದು ವಾಟ್ರಿಂದ ಆಗಲಿ, ಒಂದು ಎಲೆಕ್ಟ್ರಿಸಿಟಿ ಏನು ಕೆಲಸನೇ ಆಗ್ತಾ ಇಲ್ಲ. ಕಾರ್ಪೊರೇಟ್ರು ಮಸ್ಟ್ ಆ್ಯಂಡ್ ಶುಡ್ ಬೇಕೇ ಬೇಕು. ಏನು ಎಲ್ಲದಕ್ಕೂ MLA ಹತ್ರ ಹೋಗೋಕ್ಕಾಗತ್ತಾ? ಅವ್ರು ಸಿಗ್ತಾರಾ? ಸಿಕ್ಕಲ್ಲ. ಅವ್ರಿಲ್ಲಿ CM ಬದಲಾವಣೆ ಅದು ಇದು ಅಂತ ಬರೇ ಇದೇ ಆಯಿತು. ಇಲ್ಲಿ ಏನು ಲೋಕಲಲ್ಲಿ ಏನು ಕೆಲಸನೇ ಆಗ್ತಾ ಇಲ್ಲ. ಯಾವುದು ಹೊಸ ಇಂಪ್ರೂವ್ಮೆಂಟ್ ಎಲ್ಲ ಏನೂ ಇಲ್ಲ. ಬರೀ ಬೇಸಿಕ್ ನೆಸೆಸಿಟಿ ಮುಗಿಸ್ಕೊಂಡು ಹೋದರೆ ಸಾಕು ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಅದನ್ನೇ ಕರೆಕ್ಟಾಗಿ ಮಾಡೋದು ಸಾಕು. ಅದಕ್ಕೆ ಅಟ್ಲೀಸ್ಟ್ ಒಬ್ಬ ಕಾರ್ಪೊರೇಟ್ ಇದ್ದರೆ ಎಮರ್ಜೆನ್ಸಿ ಒಂದು ನೀರು ಬಂದಿಲ್ಲ ಏನೋ ಅಂದರೆ ಅಟ್ಲೀಸ್ಟ್ ಕಾರ್ಪೊರೇಟಿಗೆ ಫೋನ್ ಮಾಡ್ಬೋದು. MLA ಮಾಡೋಕ್ಕಾಗಲ್ಲ. ಸೊ ಸಣ್ಣ ಪುಟ್ಟನೇ ಅನಿಸುತ್ತೆ, ಬಟ್ ಅದು ತುಂಬ ಟ್ರಬಲ್ ಮಾಡೋದು ನಮಗೆ. ಕೇಳಿದ್ರಲ್ಲ KP ಅಗ್ರಹಾರ ವಾರ್ಡ್ನಲ್ಲಿರುವಂತಹ ಜನರ ಮಾತುಗಳು. ಪಕ್ಷ ಯಾವುದೇ ಆಗಿರಲಿ, ವ್ಯಕ್ತಿ ಮತ್ತು ವ್ಯಕ್ತಿತ್ವ ಚೆನ್ನಾಗಿರುವಂತಹ ವ್ಯಕ್ತಿಯನ್ನು ನಾವು ಕಾರ್ಪೊರೇಟ್ರಾಗಿ ಆಯ್ಕೆ ಮಾಡಿದ್ವಿ ಅಂತಂದರೆ ಅಭಿವೃದ್ಧಿ ಅನ್ನುವಂಥದ್ದು ಅದೇ ರೀತಿಯಲ್ಲಿ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಇದು ಈ ವಾರ್ಡ್ನಲ್ಲಿರುವಂತಹ ಜನರ ಮಾತು. ಈಗ ನಾನು ವಿದ್ಯಾನಗರ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಮಾತುಗಳೇನು ಹೇಳ್ತಾರೆ, ಏನೆಲ್ಲ ಸಮಸ್ಯೆಗಳಿಂದ ಅವಳು ಬಳಲ್ತಿದ್ದಾರೆ ಅನ್ನೋಂಥದ್ರ ಬಗ್ಗೆ ಕೇಳೋಣ ಬನ್ನಿ. ಈಗ ನಾನು ವಿದ್ಯಾರಣ್ಯ ನಗರ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳೇನು, ನಿಜಕ್ಕೂ ಕೂಡ ಅಷ್ಟೇ GBA ಎಲೆಕ್ಷನ್ ಬೇಕಾ ಬೇಡವಾ, ಯಾವ ಪಕ್ಷದವ್ರು ಗೆದ್ದರೆ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದನ್ನ ಇಲ್ಲಿನ ಜನರಿಂದ ತಿಳ್ಕೊಳ್ಳೋಣ ಬನ್ನಿ. ಕಾರ್ಪೊರೇಟರ್ ಇಂಪಾರ್ಟೆಂಟ್ ಇದೆಯಾ? ಇಂಪಾರ್ಟೆಂಟ್ ಮಾಡಲೇಬೇಕು ಸರ್. ಸಣ್ಣ ಪುಟ್ಟ ಕೆಲಸ ಇದ್ದರೆ MLA ಹತ್ರ ಹೋಗೋಕ್ಕಾಗಲ್ಲ. ಕಾರ್ಪೊರೇಟರ್ ಇದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ಬೋದು. ಹೌದು, ಎಲೆಕ್ಷನ್ ಆದರೆ ಒಳ್ಳೆಯದು. ಬೇಕು ಬೇಡ್ತಾನೆ, ಬೇಕು ಬೇಕು. ಏನಕ್ಕೆ ಬೇಕು ಕಾರ್ಪೊರೇಟ್ರು? ನೀರು ಸಿಕ್ಕಂದ ಏನಪ್ಪ ಸಿಕ್ಕಂದ ಮಾಡೋಕೆ ಅವರು ಮಾಡಿಕೊಡ್ತಾರೆ. ಯಾಕಂದ್ರೆ MLA ಮಿನಿಸ್ಟರ್ ಯಾರು ಸಿಗೋದಿಲ್ಲ, ಸಿಕ್ಕಲ್ಲ. ಅವ್ರೇ ಎಲ್ಲಿ ಕಾಣೋದು ಸರ್? ಅವ್ರೆಲ್ಲೇ ಕಾಣೋದು, ಓಟ್ ಹಾಕಿಸ್ಕೋತು ಬರ್ತಾರೆ. ಪುನಃ ಇನ್ನು ಎಲ್ಲಿ ನಮ್ಮ ಕಾಣೋದು ನಮ್ಮಂತೇವರು. ಏನು ಕಾರ್ಪೊರೇಷನ್ ಎಲೆಕ್ಷನ್ ಬೇಕಾ ಬೇಡವಾ ಅಂತಂದರೆ ಜನಗಳು ಕಷ್ಟ ಸುಖ ತಿಳ್ಕೊಳಕ್ಕಾದ್ರೂ ಬೇಕು. ಎಲ್ಲನೂ MLA ಮಾಡೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಕಾರ್ಪೊರೇಷನ್ ಎಲೆಕ್ಷನ್ ಅಂತ ಮಾಡಿದ್ರೆ ಯಾರು ಕಾರ್ಪೊರೇಟರ್ ಆಗಿರ್ತಾರೆ ಅವರು ಸಣ್ಣ ಪುಟ್ಟ ಜನಗಳ ಸಮಸ್ಯೆ ತಿಳ್ಕೊಬೋದು. ಯಾರ್ಯಾರಿಗೆ ಏನೇನು ಸಮಸ್ಯೆ ಕುಂದುಕೊರತೆ, ಯಾವ ರೋಡಲ್ಲಿ ಏನಿದೆ, ಏನು ಬೀದಿ ಕಾರ್ಪೊರೇಟ್ರ್ ಮಾಡೋದು ಬೀದಿ ದೀಪ ಮೋರಿ ಅದು ಇದು ಅಂತ ಕಸ ವಿಲೇವಾರಿಗಳದು. ಇದ್ರ ಬಗ್ಗೆ ನೋಡಬೇಕಂದ್ರೆ ಅದನ್ನು ಮಾಡಬೇಕಾದ್ರೆ ಕಾರ್ಪೊರೇಟ್ರ್ ಬೇಕಾಗುತ್ತೆ. ಇಂಪಾರ್ಟೆಂಟು, ಭಾಳ ಇಂಪಾರ್ಟೆಂಟ್. ಯಾಕಂದರೆ ಪ್ರತಿಯೊಂದು ಅವರೇ ಎಲ್ಲ ನೋಡ್ಕೊತಾರೆ, ಬರ್ತಾರೆ. ಇಲ್ಲ ಪ್ರತಿ ಸಾರಿ ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಈಗ ನಮಗೆ ಭಾಳ ಪ್ರೈವೇಟರು ರವೀಂದ್ರ ಅವರು, ಸೋಮಣ್ಣ ಅವರು ಇದ್ದರು. ಅವಾಗ ಒಳ್ಳೆ ಕೆಲಸಗಳು ನಡೀತಾ ಇತ್ತು. ಈಗ ಅದಕ್ಕೆ ತಕ್ಕಂಗೆ ಇಲ್ಲಿ ಬಂದು ಸಂಧಿಸ್ಬಂದಿಗೆ ಎಲ್ಲ ಜನಗಳಿಗೆ ಸಂಪರ್ಕ ಇರಬೇಕು. ಈಗ ಆದ್ರೆ ನೋಡಿ, ಈಗ ಈ ರೋಡು 4 ಸಾರಿ ಜಲ್ಲಿ ಹಾಕೋದು, ಎಲ್ಲ ಕಿತ್ತು ಹೋಯ್ತು. ಇನ್ನು ಟಾರ್ ಹಾಕೋ ಅಷ್ಟರೊಳಗೆ 4 ಸಾರಿ ಹೋಗ್ತದೆ. ಈಗ ಅದಕ್ಕೆ ಅವ್ರು ಇದ್ದರೆ ಸ್ವಲ್ಪ ಮಾಡಿಸ್ತಾರೆ. ತುಂಬ ಇಂಪಾರ್ಟೆಂಟ್ ಇದೆ. ಯಾಕೆಂದರೆ ಡೆವಲಪ್ಮೆಂಟ್ ಆಗಲಿಕ್ಕಾಗಲ್ಲ. ಈಗ MLA ಎಲ್ಲ ಕಡೆನೂ ಓಡಾಡಲಿಕ್ಕಾಗಲ್ಲ. ಆಯಾ ಕಾರ್ಪೊರೇಟು ಲಿಮಿಟ್ಸಲ್ಲಿ ಕಾರ್ಪೊರೇಟ್ನವ್ರಿಗೆ ತುಂಬ ಅವಶ್ಯಕತೆ ಇದೆ. ಅದರಿಂದ ಮಾಡಲೇಬೇಕು. ಕೆಲಸಗಾರಿಗೆಲ್ಲ ಸಿಗೋದೇ ಅವರೇ ಮುಖ್ಯವಾಗಿ. ಹತ್ರ ಇರ್ತಾರೆ. ಕೆಲಸಗಾರಿಗೆ ಹೋಗಿ ಹಿಡ್ದಾಕ್ಬೋದು, ಅವ್ರನ್ನ ಕೆಲಸಗಾರೇ ಮಾಡಿಕೊಡ್ತಾರೆ. ತುಂಬ ಇಂಪಾರ್ಟೆಂಟ್.
ವಿದ್ಯಾರಣ್ಯ ನಗರ ವಾರ್ಡಲ್ಲಿ ಸರ್ ನೀವು ನೋಡ್ದಂಗೆ ಏನು ಅತಿ ಹೆಚ್ಚಿನ ಸಮಸ್ಯೆಗಳಿದೆ? ಸಮಸ್ಯೆ ಅಂದರೆ ಒಳಚರಂಡಿ ಸರ್. ಮೇಯ್ನ್ ಇಲ್ಲಿ ಮಳೆ ಬಂದರೆ ಒಳಚರಂಡಿ ಸಮಸ್ಯೆನೇ ಜಾಸ್ತಿ. ಏನಂದರೆ ಸಡನ್ನಾಗಿ ಹೋದರೆ ಸಿಗ್ತಾರೆ, ಕೈಗೆ ಸಿಗ್ತಾರೆ, ಎಲ್ಲೂ ಹೋಗಲ್ಲ ಅವರು. ವಿಧಾನಸೌಧಕ್ಕೆ ಹೋಗ್ಬೇಕಂದ್ರೆ ತುಂಬ ಲೇಟ್ ಅವರು. ಮುಖ್ಯವಾಗಿ ನಮ್ಮ ಕೈ ಸಿಗೋದಂದರೆ ಕಾರ್ಪೊರೇಟ್ರೆ. ಹೇಳಿದ್ರಲ್ಲ, ವಿದ್ಯಾನಗರ ವಾರ್ಡ್ನಲ್ಲಿರುವಂತಹ ಜನರ ಒಂದು ಮನದಾಳದ ಮಾತುಗಳೇನು ಅಂತ ಹೇಳ್ಬಿಟ್ಟು, ಇಲ್ಲಿ ಅತಿ ಹೆಚ್ಚಾಗಿ ಒಳಚರಂಡಿಯ ಸಮಸ್ಯೆ ಇದೆ. ಅದು ಮಳೆಗಾಲದಲ್ಲಿ ಅದನ್ನು ರಿಪೇರಿ ಮಾಡಬೇಕು ಅಂತ ಹೋಗ್ತಾರೆ. ಇದರಿಂದ ಯಾವುದೇ ರೀತಿಯಂಥ ಪ್ರಯೋಜನ ಆಗ್ತಾ ಇಲ್ಲ. ಅದೇ ಕಾರ್ಪೊರೇಟರ್ ಇದ್ದಂತಹ ಸಂದರ್ಭದಲ್ಲಿ ಅದನ್ನು ಅಟ್ಲೀಸ್ಟ್ ನೋಡ್ತಾರೆ, ಆ ಒಂದು ಸಮಸ್ಯೆನ ಬಗೆಹರಿಸ್ತಾರೆ ಅಂತ ಹೇಳ್ತಿದ್ರೆ. ಇನ್ನೊಂದು ಪ್ರತಿಯೊಬ್ಬರು ಕೂಡ ಹೇಳ್ತಿರುವಂಥದ್ದು, ಯಾವುದೇ ಪಕ್ಷ ಅಂತಿಲ್ಲ, ಇಲ್ಲಿ ಯಾರು ಜನಪರವಾಗಿ ಕೆಲಸವನ್ನು ಮಾಡ್ತಾರೋ ಅಂಥವ್ರನ್ನ ನಾವೆಲ್ಲರೂ ಕೂಡ ಅಷ್ಟೇ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಈಗ ನಾನು ಸಂಗೊಳ್ಳಿ ರಾಯಣ್ಣ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆ ಏನು ಅನ್ನುವಂಥದ್ದನ್ನು ಕೂಡ ಅಷ್ಟೇ ಕೇಳಿ ತಿಳ್ಕೊಳ್ತೀನಿ. ಈಗ ನಾನು ಸಂಗೊಳ್ಳಿ ರಾಯಣ್ಣ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳೇನು, GB ಎಲೆಕ್ಷನ್ನ ಕುರಿತಾಗಿ ಇಲ್ಲಿನ ಜನರ ಮಾತುಗಳೇನು, ಯಾವ ಪಕ್ಷದವರು ಅಧಿಕಾರಕ್ಕೆ ಬಂದರೆ, ಯಾವ ಪಕ್ಷದವರು ಕಾರ್ಪೊರೇಟರ್ ಆದರೆ ನಮಗೆಲ್ಲರಿಗೂ ಕೂಡ ಅಷ್ಟೇ ಅಭಿವೃದ್ಧಿ ಕಾರ್ಯಗಳಾಗುತ್ತೆ ಅನ್ನುವಂಥದ್ದನ್ನು ಜನರ ಬಾಯಿಂದನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಕಾರ್ಪೊರೇಟರ್ ನೆಸೆಸಿಟಿ, ಬಟ್ ವಿತೌಟ್ ಕಾರ್ಪೊರೇಟರ್ ಏನಪ್ಪ ಅಂದರೆ ನೆಗ್ಲಿಜೆನ್ಸ್ ಜಾಸ್ತಿ ಇರುತ್ತೆ. ಕಾರ್ಪೊರೇಟರ್ ಇದ್ದರೆ ಅಟ್ಲೀಸ್ಟ್ ಹೋಗಿ ಎನ್ಕ್ವೈರಿ ಮಾಡ್ಬೋದು ಅಂತ ಒಂದಿರುತ್ತೆ. ಬಟ್ ಓವರ್ ಆಲು ಡೆವಲಪ್ಮೆಂಟ್ ಕಾರ್ಪೊರೇಟ್ ರಿಕ್ವೈರ್ಮೆಂಟು. ಬಟ್ ವಿತೌಟ್ ಕಾರ್ಪೊರೇಟ್ರು ಡೆವಲಪ್ಮೆಂಟ್ ಮಾಡ್ಬೋದು, ಬಟ್ ಏನಕ್ಕೆ ಮಾಡ್ತಾಯಿಲ್ಲ ಅಂತ ಗೊತ್ತಿಲ್ಲ ಜನರಲ್ಲಾಗಿ. ಗೊತ್ತಿರುತ್ತಲ್ವ, ನಾವು ನಮ್ಮ ಮನೆ ನೀಟಾಗಿ ಮಾಡಿರ್ತೀವಿ. ಮನೆಯಿಂದ ಫುಟ್ಪಾತು ಅಲ್ಲಿಂದ ಸ್ಟಾರ್ಟ್ ಆದರೆ ಎಲ್ಲ ಕರೆಕ್ಟಾಗಿರಲ್ಲ ಆ್ಯಕ್ಚುಲಿ. ಬಟ್ ಮನೆ ನೀಟಾಗಿ ಬಂದೇ ಬರುತ್ತೆ. ಅದನ್ನು ಅದೇ ಥರ ನೀಟಾಗಿ ಮಾಡ್ಬೋದು, ಬಟ್ ನೀಟಾಗಿ ಮಾಡಲ್ಲ. ಏನಕ್ಕೆ ಮಾಡಲ್ಲ ಅಂತ ಗೊತ್ತಿಲ್ಲ. ಇದೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತು, ಬಟ್ ಯಾರೂ ಮಾತಾಡಲ್ಲ ಜನರಲ್ಲಾಗಿ. ಸರ್, ನಮ್ಮ ಅನಿಸಿಕೆ ಏನು ಅಂದರೆ, ಒಂದು ಪ್ರಕಾರವಾಗಿ ನಮಗೆ ಅದು ಕಾರ್ಪೊರೇಷನ್ ಎಲೆಕ್ಷನ್ ನಮ್ಗೆ ಅಗತ್ಯ ಇಲ್ಲ. ಯಾಕಂದರೆ ನಮ್ಮ ಶಾಸಕರು ಆ ಥರ ನೋಡ್ಕೋತಾ ಇದ್ದಾರೆ, ಏರಿಯಾ ಜನನಾಗಲಿ ಕ್ಷೇತ್ರ ಜನನಾಗಲಿ. ಬಟ್ ಕಾನೂನು ಪ್ರಕಾರ ಕಾರ್ಪೊರೇಟರ್ ಎಲೆಕ್ಷನ್ ನಡೆದ್ರೆ ಅದಕ್ಕಿಂತ ಸಂತೋಷ ಬೇರೆ ಏನಿಲ್ಲ. ನಡೆದ್ರೂ ಸಂತೋಷ, ನಡೀದೇ ಇದ್ರೂ ಸಂತೋಷ. ಬಟ್ ನಡೆದ್ರೆ ನಮ್ಮದು ಅದಕ್ಕೆ ಸಪೋರ್ಟ್ ಇದೆ. ಕಾರ್ಪೊರೇಟ್ರ್ ಮಾಡೋದ್ರಿಂದ ಕಾರ್ಪೊರೇಟ್ರು ಆ ಸ್ಥಳೀಯವಾಗಿ ಆ ವಾರ್ಡನ್ನು ಜವಾಬ್ದಾರಿಯಿಂದ ನೋಡ್ಕೊತಾ ಇರೋ ಉದ್ದೇಶಕ್ಕೋಸ್ಕರ ಕಾರ್ಪೊರೇಟ್ ಎಲೆಕ್ಷನ್ ಮಾಡಬೇಕು. ಮತ್ತು ನಮ್ಮ ಶಾಸಕರು ಎಲ್ಲ ಥರದ ಕಾರ್ಪೊರೇಟ್ರಿಗಿಂತ ಹೆಚ್ಚಾಗಿ ದುಡಿತಾ ಇದ್ದಾರೆ. ಅವ್ರ ಕರ್ತವ್ಯ ಅವ್ರು ಮಾಡ್ತಾಯಿದ್ದಾರೆ. ನಮ್ಮ ಶಾಸಕರು ತುಂಬ ಏರಿಯಾನ ಡೆವಲಪ್ಮೆಂಟ್ ಮಾಡಿದ್ದಾರೆ. ಎಲ್ಲ ಕೆಲಸಗಳನ್ನ ಒಬ್ಬರೇ ನಡೆಸ್ತಾ ಇರೋದ್ರಿಂದ ನಮಗೇನು ಆ ಥರ ಕಾರ್ಪೊರೇಟರ್ ಬೇಕೇ ಬೇಕು, ಬೇಡ ಅಂತ ಅನ್ನಿಸ್ತಾನೆ ಇಲ್ಲ. ಬೇರೆ ಕಡೆ ಇಂಪಾರ್ಟೆಂಟ್ ಇದೆಯೋ ಇಲ್ವೋ ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಶಾಸಕರಾದ ಎಂ ಕೃಷ್ಣಪ್ಪರವರು ಯಾವುದೇ ಥರದ ಕೊರತೆ ಇಲ್ಲದಿದ್ದಂಗೆ ಮಾಡಿದ್ದಾರೆ. ಇಲ್ಲಿ ಕಾರ್ಪೊರೇಟ್ರು ಬೇಕು ಅನ್ನೋ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಂದು ಈಗ ಕುಡಿಯೋ ನೀರಿನ ವ್ಯವಸ್ಥೆ ಆಗಿರ್ಬೋದು, ಸ್ಟ್ರೀಟ್ ಲೈಟ್ ಇರ್ಬೋದು, ಮೋರಿ ಆಗಿರ್ಬೋದು, ಅಥವಾ ಮಳೆ ಬಂದರೆ ಅಥವಾ ಯಾವ್ದಾದ್ರು ಮನೆಗಳಿಗೆ ಮನೆ ನೀರು ನುಗ್ಗೋದಿರ್ಬೋದು, ಪ್ರತಿಯೊಂದು ಇವತ್ತು ಕಂಪ್ಲೇಂಟ್ ಆದರೆ ನಾಳೆ ಬೆಳಗ್ಗೆ ಕ್ಲಿಯರ್ ಆಗುತ್ತೆ. ಪ್ರತಿಯೊಂದೂ ಅವರ PA ಇದ್ದಾರೆ ಮಾದೇಸ್ವಾಮಿ ಅಂತ, ಅವರು ಪ್ರತಿಯೊಂದನ್ನು ಗ್ರೂಪ್ ಮಾಡಿದ್ದಾರೆ. ಇವತ್ತೇನಾದ್ರು ಯಾವುದೇ ಪಬ್ಲಿಕ್, ಈಗ ನಾನೇ ಇವತ್ತು ಕಂಪ್ಲೇಂಟ್ ಹಾಕಿದೆ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಕ್ಲಿಯರ್ ಆಗಿರುತ್ತೆ. ಅದು ಯಾವುದೇ ಥರದ ತೊಂದರೆ ಇಲ್ಲ. ಮಾಡಿದ್ರು ಅದನ್ನು ಅಕ್ಸೆಪ್ಟ್ ಮಾಡ್ತೀವಿ, ಮಾಡಿಲ್ಲ ಅಂತ ಹೇಳಿದ್ರು ಪರವಾಗಿಲ್ಲ. ನಮ್ಮ ಶಾಸಕರು ಎಂ ಕೃಷ್ಣಪ್ಪ ಅವರು ಯಾವತ್ತೂ ಕೂಡ ಜನಗಳಿಗೆ ತೊಂದರೆ ಆಗೋ ಥರ ನೋಡ್ಕೊಂಡೇ ಇಲ್ಲ. ಅವರು ಹೇಳಿದ್ರಲ್ಲ, ಸಂಗೊಳ್ಳಿ ರಾಯಣ್ಣ ವಾರ್ಡ್ನಲ್ಲಿರುವಂತಹ ಜನರ ಒಂದು ಮಾತುಗಳನ್ನು, ಕಾರ್ಪೊರೇಟ್ ಎಲೆಕ್ಷನ್ ಬಂದರೂ ಓಕೆ, ಬಂದಿಲ್ಲ ಅಂತಂದ್ರೂ ಓಕೆ, ನಮ್ಮ ಏನೇ ಸಮಸ್ಯೆಗಳಿದ್ರೂ ಕೂಡ ಅಷ್ಟೇ ಶಾಸಕರು ಕ್ಷಣಾರ್ಧದಲ್ಲಿ ಸಾಲ್ವ್ ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಅಷ್ಟೇ ಕಾರ್ಪೊರೇಟ್ರ್ ಯಾರೇ ಬಂದರೂ ಕೂಡ ಅಷ್ಟೇ ನಮ್ಮ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳ್ತಿದ್ದಾರೆ. ಈಗ ನಾನು ಕೃಷ್ಣದೇವರಾಯ ವಾರ್ಡ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿನ ಜನರ ಸಮಸ್ಯೆಗಳೇನು, ನಿಜಕ್ಕೂ GB ಎಲೆಕ್ಷನ್ ಬೇಕಾ ಬೇಡವಾ ಅನ್ನುವಂಥದ್ದನ್ನು ಅವ್ರ ಬಾಯಿಂದ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ. ಈಗ ನಾನು ಕೃಷ್ಣದೇವರಾಯ ವಾರ್ಡ್ನಲ್ಲಿದ್ದೀನಿ. ಇಲ್ಲಿನ ಜನರ ಸಮಸ್ಯೆಗಳು ಏನು, GB ಎಲೆಕ್ಷನ್ನ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡೋಣ ಬನ್ನಿ. ಇಂಪಾರ್ಟೆಂಟ್ ಏನಿಲ್ಲ, ನಮ್ಗೆ ಒಳ್ಳೆ ಆಫೀಸರ್ ಬಂದು ಕೆಲಸ ಮಾಡೋದು. ಕಾರ್ಪೊರೇಟರ್ ಬೇಕಾಗೇ ಇಲ್ಲ, ವೇಸ್ಟ್ ಅಷ್ಟೇ. ಅಂದರೆ ಯಾರು ಬಂದರೂ ಕೆಲಸ ಮಾಡೋದು ಅಷ್ಟರಲ್ಲಿ ಈಗ ಮೊದಲು ಮಾಡ್ತಿದ್ರಿ, ಏನಿಲ್ಲ. ಮೊದಲೆಲ್ಲ ಕಾರ್ಪೊರೇಟರ್ ಒಳ್ಳೆ ವಾಲಂಟಿಯರ್ ಮಾಡ್ತಾಯಿದ್ರು. ಈಗ ಯಾರು ಮಾಡಲ್ಲ, ಕರೆದ್ರು ಬರಲ್ಲ. ಒಳ್ಳೆ ಅನುಕೂಲ ಆಗೋ ಥರ ಇದ್ರೆ ಆಗಲಿ, ಯಾಕಂದ್ರೆ ನಾವು ಓಟ್ ಹಾಕ್ತೀವಿ. ಅನುಕೂಲ ಇಲ್ಲ ಅಂದರೆ ಬೇಡವೇ ಬೇಡ. ಕಾರ್ಪೊರೇಷನ್ ಎಲೆಕ್ಷನ್ ಬೇಕೇ ಬೇಕಾಗತ್ತೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ನು
ಬೇಕೇ ಬೇಕಾಗುತ್ತೆ. ಈಗ ಸೆಂಟ್ರಲ್ಲಿ ಸ್ಟೇಟಲ್ಲಿರೋ ಮಿನಿಸ್ಟ್ರು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಈಗ ಎಲ್ಲ ಕಡೆ ರಸ್ತೆ ಏನಾದರೂ ಸಣ್ಣ ಪುಟ್ಟ ಆದರೂ ನಮ್ಮ ಕೈಗೆ ಸಿಗೋದು ಕಾರ್ಪೊರೇಟ್ರೆ. ಮಳೆ ಬಂದಾಗ ಮರಗಳು ಬಿದ್ದಿರುತ್ತೆ, ಅದು ಕ್ಲೀನ್ ಮಾಡಿಲ್ಲ. ಗಾರ್ಬೇಜು ಇದು ಸಿಕ್ಕಾಪಟ್ಟೆ ಸಮಸ್ಯೆ. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಇಲ್ಲ. ಕಾರ್ಪೊರೇಟ್ರ್ ಆಗಲಿ 8 ವರ್ಷ 9 ವರ್ಷ ಆಗಿರ್ಬೋದು, ಮಾಡ್ತಾ ಇಲ್ಲ, ಆಗ್ತಾ ಇಲ್ಲ. ಯಾವ ಸರ್ಕಾರದಲ್ಲೂ ಆಗಿಲ್ಲ, ಯಾರೂ ಇಂಟ್ರೆಸ್ಟ್ ತಗೊಂಡು ಮಾಡಿಲ್ಲ. ಈಗ ರೋಡಲ್ಲಿ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ನೀವು ಒಳಗಡೆ ಏರಿಯಾನಲ್ಲಿ ಇಲ್ಲೆಲ್ಲ ಹೋಗಿ ಬಂದರೆ ನಡೆಯೋಕ್ಕೂ ಆಗಲ್ಲ. ಮಳೆ ಬಂತು ಅಂದರೆ ಫುಲ್ ನೀರಾಗ್ಬಿಡುತ್ತೆ. ಸೊ ಇಟ್ ಈಸ್ ಬೆಟರ್ ದ್ಯಾಟ್ ಕಾರ್ಪೊರೇಟ್ ಎಲೆಕ್ಷನ್ ಆದರೂ ಕೂಡ ಒಳ್ಳೆ ಕಾರ್ಪೊರೇಟರ್ ಬಂದರೆ ಏರಿಯಾನು ಕ್ಲೀನ್ ಆಗುತ್ತೆ, ನೀಟಾಗಿರುತ್ತೆ. ಸೊ ಇಟ್ ವಿಲ್ ಹೆಲ್ಪ್ ಟು ಅದರ್ಸ್ ಆಲ್ಸೋ. ಸರ್, ನಾವು ಜನಸೇವೆ ಮಾಡಿಕೊಂಡು ಇಲ್ಲಿ ಕುಂದುಕೊರತೆಗಳು ಏನೇ ಇದ್ರೂ ನಾವು ಮಾಡಬೇಕಂತಲೇ ಇದ್ದೀವಿ. ನಮ್ಮ MLA ಅವರು ಮಾಡ್ತಾ ಇದ್ದಾರೆ. ನಾವು ಅದ್ರ ಜೊತೆಗೆ ನಮಗೊಂದು ಸೀಟ್ ಅಂತ ಕೊಟ್ಟರೆ ನಾವು ಏನಾರು ಗೆದ್ದರೆ, ಇಲ್ಲಿ ಕಾಂಗ್ರೆಸ್ಸಿಂದ ನಾವು ಒಂದು 25 ವರ್ಷದಿಂದ ನಾವು ಇದ್ದೀವಿ. ಅವ್ರು ನಮ್ಮ MLA ಅವರು MLC ಆಗಿದ್ದಾಗಿಂದ ನಾವು ಅವ್ರ ಜೊತೆನೇ ಇದ್ದೀವಿ. ನಾವು ಅದಕ್ಕೆ ಅನ್ವರ್ಕರ ಆಗಿದ್ದೀವಿ. ಅವ್ರ ಜೊತೆ ಅವ್ರು ಮಾಡಿದಂಥ ಕೆಲಸಗಳನ್ನೇ ನಾವು ಅವ್ರ ಹತ್ರ ಎಲ್ಲ ತಿಳ್ಕೊಂಡು ನಾವು ಅವ್ರ ಕೆಲಸಗಳನ್ನ ಕೈ ಜೋಡಿಸ್ಕೊಂಡು ನಾವು ಮಾಡಬೇಕಂತೀವಿ. ನಾವೇನಾರು ಗೆದ್ದರೆ ಒಳ್ಳೊಳ್ಳೆ ಕೆಲಸಗಳನ್ನ ನಾವು ಮಾಡಬೇಕಂತಿದ್ದೀವಿ. ನಮ್ಮಲ್ಲಿ ಪ್ರತಿಯೊಂದು ವಾರ್ಡಲ್ಲೂ 2 ರಿಂದ 3 ಜನ ಕ್ಯಾಂಡಿಡೇಟ್ಸು ನಮ್ಮಲ್ಲಿ ರೆಡಿ ಇದ್ದಾರೆ. ಯಾವುದೇ ರೀತಿಯಾದಂಥ ಕ್ಯಾಂಡಿಡೇಟ್ ಬಗ್ಗೆ ನಮ್ಮಲ್ಲಿ ಆತಂಕ ಏನಿಲ್ಲ. ಸೊ ಈಗಾಗಲೇ 13 ವಾರ್ಡಲ್ಲೂ ಕೂಡ ಸಿದ್ಧತೆಗಳು ನಡೀತಿದೆ. ಏನೇನು ಬೇಕೋ ತಯಾರಿ ಕೂಡ ನಾವು ನಡ್ಕೊಳ್ತಿದ್ದೀವಿ, ಆಲ್ರೆಡಿ ಸಿದ್ಧಪಡಿಸ್ಕೊಂಡಿದ್ದೀವಿ. ಇವಾಗ ಏನಾಗಿದೆ ಅಂದರೆ ಜನಗಳು ಕಾರ್ಪೊರೇಟರ್ಗಳು ಇಲ್ಲದೆ ಭಾಳ ಸಮಸ್ಯೆ ಅನುಭವಿಸ್ತಿದ್ದಾರೆ. ಕೇಳಿದ್ರಲ್ಲ, ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವಂತಹ 13 ವಾರ್ಡ್ಗಳಲ್ಲಿ ಜನರ ಮನದಾಳದ ಮಾತುಗಳು. ಇದು ಇವತ್ತಿನ ಪಾಲಿಕೆಯ ಪಯಣ. ನಾಳೆ ಮತ್ತೊಂದು ವಿಧಾನಸಭಾ ಕ್ಷೇತ್ರದ ವಾರ್ಡ್ಗಳ ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ News 18. ಜಾಲ ನಮ್ಮದು, ಬಲ ನಿಮ್ಮದು.